ಹಾಯ್ ಹಲೋ ವೆಲ್ಕಮ್ ಎಲ್ಲರಿಗೂ. ಇವತ್ತು ಮೇಜರ್ ಆಗಿ 20 to 25 ನ್ಯೂಸ್ ಇದೆ ಆ್ಯಂಡ್ ಮೇಜರ್ ನ್ಯೂಸು PPI ನ್ಯೂಸ್ ಇದೆ. ಆ್ಯಂಡ್ ಎಸ್ಟರ್ಡೇ ಮಾರ್ಕೆಟ್ ಏನಕ್ಕೆ ಬಿತ್ತು, ಇವತ್ತು ನ್ಯೂಸಿಂದ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗ್ಬೋದು, ಆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋನ ಕ್ಲಿಯರಾಗಿ ನೋಡಿ. ಜಸ್ಟ್ ಫಸ್ಟು ನಾವು XAUSD ಚಾರ್ಟ್ನ ಓಪನ್ ಮಾಡೋಣ. ಜಸ್ಟ್ ಚಾರ್ಟ್ ಓಪನ್ ಮಾಡಿ ಶಿಫ್ಟೆಡ್ ಟು 50 ಮಿನಿಟ್ಸ್ಗೆ ಶಿಫ್ಟ್ ಮಾಡ್ತೀನಿ. 15 ಮಿನಿಟ್ಸಿಗೆ ಶಿಫ್ಟ್ ಮಾಡಿದಾಗ ನಿಯರ್ಲಿ ನಮಗೆ ಎಸ್ಟರ್ಡೇ ಒಂದು ಮೇಜರ್ ಫಾಲ್ ಬಂದಿದೆ. ಸೊ ಆ ಫಾಲು ನಮಗೆ ನಿಯರ್ಲಿ ಅಪ್ ಟು 3,980 ರೂಪೀಸ್ ನಿಯರ್ ಬೈ ತನಕ ಮಾರ್ಕೆಟ್ ಫಾಲ್ ಆಗಿದೆ. ಜಸ್ಟ್ ನೀವು ಚಾರ್ಟಲ್ಲಿ ನೋಡ್ತಾ ಇರ್ಬೋದು. ಫ್ರಮ್ ಎಸ್ಟರ್ಡೇ ಹೈಯಿಂದ ನಾವು ನೋಡೋದಾದರೆ ಎಲ್ಲಿ ಓಪನ್ ಆಯಿತು, ಯಾವ ಒಂದು ಎಸ್ಟರ್ಡೇ ಹೈಯಿಂದ ಕ್ರಿಯೇಟ್ ಮಾಡೋದು ನೋಡೋದಾದರೆ ನಿಯರ್ಲಿ ನಮಗೆ 2.73% ಅಂದರೆ 111 ಪಾಯಿಂಟ್ಸು, 11,163 ಲೈಕ್ ಪಿಕ್ಸ್ ಲೆಕ್ಕು ಮತ್ತು ಸೆಂಟ್ಸ್ ಲೆಕ್ಕದಲ್ಲಿ ಇದು ಹೋಗುತ್ತೆ. ಸೊ ಅಷ್ಟು ಪಾಯಿಂಟ್ಸ್ ಅಷ್ಟು ಮಾರ್ಕೆಟು ಬಿದ್ದಿರೋದು. ಇಷ್ಟು ಪಾಯಿಂಟ್ಸ್ ಬಿದ್ದಿದ್ದಕ್ಕೆ ಮೇನ್ ರೀಸನ್ನು ಎಸ್ಟರ್ಡೇ ವಾಲರ್ದು ಸ್ಪೀಕ್ಸ್ ಇತ್ತು ಆ್ಯಂಡ್ ಸಮ್ ಬಿಸ್ನೆಸ್ ಮೀಟಿಂಗ್ಸ್ ಇತ್ತು. ಆ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಸಸ್ಟೈನ್ ಆಗೋಕ್ಕೆ ಆಗಿಲ್ಲ. ಆ ನ್ಯೂಸ್ ಎಲ್ಲಿ ನೋಡೋದು ಅಂತ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಜಸ್ಟ್ ಇವತ್ತಿನ ಸೆಷನ್ ನಾವು ಯಾವ ರೀತಿ ಮೂವ್ನ ನಾವು ನೋಡ್ಬೋದು ಅಂದರೆ, ಆ್ಯಕ್ಚುಲಿ ನಾವು ಒನ್ ಡೇ ಟೈಮ್ ಫ್ರೇಮ್ ಹಾಕ್ಕೊಂಡಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಜಸ್ಟ್ ನಮಗೆ ಒಂದು ಕರೆಕ್ಷನ್ ಅಂತ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ಪ್ರೀವಿಯಸ್ ಏನು ಸಪೋರ್ಟ್ ಇತ್ತು, ಜಸ್ಟ್ ಈ ಪಾಯಿಂಟ್ ಏನಿತ್ತು ಇದು ನಮಗೆ ಸಪೋರ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಯಾವ ಲೆವೆಲ್ಲು 402 ನಮಗೆ ಸಪೋರ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಈ ಪಾಯಿಂಟ್ ಏನಾದರೂ ಬ್ರೇಕ್ ಆದರೆ ಮಾತ್ರನೇ ನಮಗೆ ಮೇಜರ್ ಫಾಲ್ ಬರೋವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಈ ಲೆವೆಲ್ಲು ನಮಗೆ ಬ್ರೇಕ್ ಆಗಿಲ್ಲ ಇವತ್ತು ಅಂದರೆ ನಮಗೆ ಮೇಜರ್ ಫಾಲ್ ಬರೋವಂಥ ಚಾನ್ಸಸ್ ಇಲ್ಲ. ಇವತ್ತೇ ಬ್ರೇಕ್ ಆಗಬೇಕಾ, ಯಾವ ಒಂದು ಡಿಸಿಷನ್ನು ಇಲ್ಲ. ಇವತ್ತೇ ಬ್ರೇಕ್ ಆಗುತ್ತೆ, ನಾಳೆನೇ ಬ್ರೇಕ್ ಆಗುತ್ತೆ, ಇಟ್ ಮೇ ಬ್ರೇಕ್ಸ್. ಯಾವ ಲೆವೆಲ್ ಬ್ರೇಕ್ ಆಗಬೇಕು, ನಾನು ಕೆಳಗಡೆ ಒಂದು ಬ್ಲೂ ಲೈನ್ನ ಡ್ರಾ ಮಾಡಿದ್ದೀನಿ ನೋಡಿ. ಕೆಳಗಡೆ ಒಂದು ಬ್ಲೂ ಲೈನ್ನ ಡ್ರಾ ಮಾಡಿದ್ದೀನಿ 3,958 ರೂಪೀಸಿಂದ. ಸೊ ಆ ಲೆವೆಲ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಮಾಡಿ ಸ್ಟ್ರಾಂಗ್ ಆಗಿ ಕ್ಲೋಸಿಂಗ್ ಕೊಟ್ಟರೆ ಸೊ ನಮಗೆ ಇನ್ನೂ 5 to 10% ಫಾಲ್ ಬರುವಂಥ ಚಾನ್ಸಸ್ ಇದೆ. ಮಾರ್ಕೆಟ್ ನಿಯರ್ಲಿ ಎಲ್ಲಿಗೆ ಬರ್ಬೋದು ಅಂದರೆ ನಿಯರ್ಲಿ 3,700 or 800 ತನಕ ಅಪ್ ಟು ಬರ್ಬೋದು. ಬಿಕಾಸ್ ರೀಸನ್ ಏನು ಅಂದರೆ ಡಾಲರ್ ಪ್ರೈಸ್ ಸ್ಟ್ರೆಂತ್ ಆಗ್ತಾ ಇದೆ ಆ್ಯಂಡ್ ಲೈಕ್ ಡಾಲರ್ ಪ್ರೈಸ್ ಸ್ಟ್ರೆಂತ್ ಆದಾಗ XAUSD ಏನಾಗುತ್ತೆ, ಫಾಲ್ ಬರೋವಂಥ ಚಾನ್ಸಸ್ ಇರುತ್ತೆ. ಅಪ್ ಟು ಎಲ್ಲಿ ತನಕ ನಮಗೆ ಡಾಲರ್ ಪ್ರೈಸು ವೀಕ್ ಆಗಲ್ಲ ಅಲ್ಲಿ ತನಕನೂ ನಮಗೆ ಮೇಜರ್ ಫಾಲು ನಾವು ಗೋಲ್ಡಲ್ಲಿ ನೋಡ್ತಾನೆ ಇರ್ತೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಗೋಲ್ಡಿಂದ ಏನು ಪ್ಲಸ್ ಪಾಯಿಂಟ್ ಅಂದರೆ XAUSDದು ಯಾವಾಗ 5 to 10% ಬೀಳುತ್ತೆ, ಇಟ್ ಜಸ್ಟ್ ಮೂವ್ ಫಾರ್ ದ ಕರೆಕ್ಷನ್. ಇಲ್ಲಿ ನೋಡಿ 5 to 10% ಅಪ್ಸೈಡಿಂದ ಬಿತ್ತು ಒಂದು ಕರೆಕ್ಷನ್, ಇಲ್ಲೂ ಅಷ್ಟೇ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. 5 to 10% ಬಿತ್ತು ಒಂದು ಕರೆಕ್ಷನ್, 5 to 10% ಬಿತ್ತು ಕರೆಕ್ಷನ್, ಇಲ್ಲಿ 10 to 15% ಬಿತ್ತು ಕರೆಕ್ಷನ್. ಈ ಥರ 10 to 15%, 5% ಈ ಥರ ಫಾಲ್ ಆದಾಗ ಮೇಜರ್ ಆಗಿ ನಮಗೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಸೈಡ್ ವ್ಯೂ ಬರುತ್ತೆ. ಆ್ಯಕ್ಚುಲಿ ನಾನೊಂದು ವಾಟ್ಸಪ್ಪಲ್ಲಿ ನಾನು ನಿಮಗೆ ಲೈಕ್ ಪ್ರತಿ ಅಪ್ಡೇಟ್ಸ್ನು ಕೊಡ್ತಾ ಇರ್ತೀನಿ, ನ್ಯೂಸ್ ಕೊಡ್ತಾ ಇರ್ತೀನಿ. ಲೈಕ್ 4022 ಅಂತ ಮೊನ್ನೆ ಹೇಳಿದ್ದೆ. ಲೆಟ್ಸ್ ಚೆಕ್ಔಟ್ ದಟ್ ಲೆವೆಲ್, ಚೆಕ್ಔಟ್ ಮಾಡೋಣ. ಜಸ್ಟ್ ಇದೇ ಲೆವೆಲ್ಲು ಈ ಪಾಯಿಂಟಿಗೆ ಬರುತ್ತೆ. ಅಲ್ಲಿ ಮೇಜರ್ ಟ್ರಂಪ್ದು ನ್ಯೂಸ್ ಇತ್ತು, ಆ ಲೆವೆಲ್ನ ಕ್ಯಾಪ್ಚರ್ ಮಾಡಿ ನಿಯರ್ಲಿ ವಿ ಕ್ಯಾಪ್ಚರ್ ಅರೌಂಡ್ 100 ಪಾಯಿಂಟ್ಸ್ ಅಷ್ಟು ನಾವು ಅವತ್ತು ಕ್ಯಾಪ್ಚರ್ ಮಾಡಿದ್ವಿ ವಿತಿನ್ 1 or 2 ಡೇಸಲ್ಲಿ. 122 ಪಾಯಿಂಟ್ಸ್ ಐ ಥಿಂಕ್ ಸೊ. ಇಷ್ಟು ಪಾಯಿಂಟ್ಸನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂದರೆ ನೀವು ನ್ಯೂಸ್ ಜೊತೆ ಪ್ರೈಸ್ ಆ್ಯಕ್ಷನ್ನು ಮರ್ಜ್ ಮಾಡಬೇಕು, ಫಿಬೊನಾಚಿನ ಯೂಸ್ ಮಾಡಬೇಕು. ಲೆಟ್ಸ್ ಸಿ, ಇವಾಗ ಐ ಜಸ್ಟ್ ಸಿಂಪಲ್ ಫಿಬೊನಾಚಿನ ಡ್ರಾ ಮಾಡ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ಸಿ, ಇವಾಗ ಐ ಶಿಫ್ಟೆಡ್ ಟು 15 ಮಿನಿಟ್ಸಿಗೆ ಶಿಫ್ಟ್ ಮಾಡ್ತೀನಿ. 15 ಮಿನಿಟ್ಸಿಗೆ ಶಿಫ್ಟ್ ಮಾಡಿದಾಗ
ಸೊ ಒಂದು ಏನು ಪ್ರೀವಿಯಸ್ ಐ ಇದೆ, ಏನು ಒಂದು ಪ್ರೀವಿಯಸ್ ಐ ಇದೆ, ಸಸ್ಟೈನ್ ಆಗಿದೆ, ಅಲ್ಲಿದ್ದ ನಾನು ಫಿಬೊನಾಚಿನ ಡ್ರಾ ಮಾಡ್ತೀನಿ. ದಿಸ್ ಈಸ್ ದ ಹೈ. ಇಲ್ಲೇನು ಲೆಫ್ಟ್ ಸೈಡಲ್ಲಿ ಎಂಡಲ್ಲಿ ಕಾಣಿಸ್ತಾ ಇದೆ, ಅದು ನಮಗೆ ಹೈ. ಇವಾಗ ನಾನು ಏನು ಮಾಡ್ತೀನಿ, ಜಸ್ಟ್ ಫಿಬೊನಾಚಿನ ತೊಗೊಂಬಂದು ಆ ಹೈಯಿಂದ ಡ್ರಾ ಮಾಡ್ತೀನಿ. ಹೈ ಟು ಲೋ. ಈ ಹೈ ಟು ಲೋ ಆದಾಗ ಸೊ ನಮಗೆ ಮೇಜರ್ ಫಾಲ್ ಬಂದಿರೋದು ನೋಡಿ, ಎಲ್ಲಿ ಬಂದಿದೆ, 4060ದಲ್ಲಿ ಮೇಜರ್ ಫಾಲ್ ಇದೆ. ಅದು ಯಾವ ಲೆವೆಲ್ಲು, ಅಲ್ಲಿ ಲೆವೆಲ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾವ ಲೆವೆಲಲ್ಲಿದೆ ಮಾರ್ಕೆಟು, ಯಾವ ಲೆವೆಲಲ್ಲಿದೆ ಅನ್ನೋದನ್ನ ಕ್ಲಿಯರಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ ಲೆವೆಲ್ ನಮಗೆ 0.5 ಇದೆ. 0.5 ಅಂದರೆ ಬಂದಿರೋ ಟ್ರೆಂಡಲ್ಲಿ 50% ಕರೆಕ್ಷನ್ ಕೊಡ್ತಾ ಇದೆ. ಇನ್ ಕೇಸ್ ನಮಗೆ ಮೇಜರ್ ಲೆವೆಲ್ ಬಂದುಬಿಟ್ಟು 0.6 ನಮಗೆ ಮೇಜರ್ ಲೆವೆಲ್ ಆಗಿರುತ್ತೆ. ಆ ಪಾಯಿಂಟಿಗೆ ಬಂದ ತಕ್ಷಣ ನಮಗೆ ಲೈಕ್ ಡೌನ್ ಸೈಡ್ ವ್ಯೂನ ನೋಡ್ಬೋದು. ಇನ್ ಕೇಸ್ ಮಾರ್ಕೆಟ್ ಏನಾದರೂ 0.5 ಹೋಗಿ ಸಸ್ಟೈನ್ ಆಯಿತು ಅಂದರೆ ನಮಗೆ ಮತ್ತೆ ಬುಲಿಶ್ ವ್ಯೂ ಸಿಗುತ್ತೆ. ಲೈಕ್ ಸಸ್ಟೈನ್ ಆಗಬಾರ್ದು. ಇನ್ ಕೇಸ್ 0.6 ಆರ್ 5 ನಮಗೆ ಮೇಜರ್ ಫಾಲ್ ಬಂತು ಅಂದರೆ ವಿ ಕ್ಯಾನ್ ಟ್ರೇಡ್ ಏನು ಲೋ ಕ್ರಿಯೇಟ್ ಮಾಡಿದೆ ಅಲ್ಲಿ ತನಕ ನಾವು ನಮ್ಮ ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಸೊ ಇದೇನು SMC ಎಲ್ಲ ಇದೆ, ದಿಸ್ ಇಸ್ ದ ಮರ್ಜ್ ಆಫ್ ಫಿಬೊನಾಚಿ ಅಷ್ಟೇ. ನಾವು ಫೇರ್ ವ್ಯಾಲ್ಯೂ ಗ್ಯಾಪು ಆ್ಯಂಡ್ BOS COCH ನಾವೆಲ್ಲ ನೋಡೋದು ಫಿಬೊನಾಚಿಯಲ್ಲಿ. ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೀವೆಲ್ಲ ಕೋರ್ಸ್ ಕೊಟ್ಟು SMC ITC ಎಲ್ಲ ಸುಮ್ಮನೆ ತೊಗೊತಾ ಇದ್ದೀರಾ. ಎಲ್ಲ ಬಿಲ್ಡ್ ಆಗಿರೋದೇ ಫಿಬೊನಾಚಿ ರಿಟ್ರೇಸ್ಮೆಂಟ್ ಮತ್ತು ಫಿಬೊನಾಚಿ ಎಕ್ಸ್ಟೆನ್ಷನ್ ಮರ್ಜಿಂಗ್ ಕಾಲ್ಸ್ ಬಂದೆ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವ SMCನೂ ಬೇಡ, ಏನೂ ಬೇಡ, ಒಂದು ಒಳ್ಳೆ ಡೈರೆಕ್ಷನ್ ಟ್ರೇಡ್ಸ್ನ ತೊಗೋಬೋದು. ಎಕ್ಸಾಂಪಲ್ ಜಸ್ಟ್ ನಿಮಗೆ ಅನಾಲಿಸಿಸ್ ಮಾಡಿ ಹೇಳ್ತೀನಿ ನೋಡಿ, ಹೆಂಗೆ ತೊಗೋಬೋದಿತ್ತು ಇಲ್ಲಿ ಎಂಟ್ರಿನ. ಸೊ ಇದು ನಮಗೆ ಲೋ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರೀವಿಯಸ್ ಡೇ ಆಲ್ರೆಡಿ ಮುಗಿದೋಗಿದೆ. ಇವತ್ತು ಏನು ಲೋ ಕ್ರಿಯೇಟ್ ಮಾಡಿದೆ, ಜಸ್ಸೆ 3990 ಅನ್ನೋದು 3990 ಅನ್ನೋದು ನಮಗೆ ಒಂದು ಲೆವೆಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಅಲ್ಲಿದ್ದ ನಾವೇನು ಮಾಡಬೇಕು, ಸೊ ಅಲ್ಲಿದ್ದ ಈ ಒಂದು ಪಾಯಿಂಟ್, ಮೇಜರ್ ಪಾಯಿಂಟ್, ಒಂದು ನಿಮಿಷ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಇದೇನು ಪಾಯಿಂಟ್ ಇದೆ, ಇದೆಷ್ಟು ಮೂವ್ ಇದೆ ಗೊತ್ತಾ? ಈ ಮೂವಲ್ಲಿ 20% SLನ ಇಟ್ಕೋಬೇಕು. 20% SL. ಈ ಮೂವ್ಗೆ 20% SL. ಈ ಪಾಯಿಂಟ್ ಇಲ್ಲಿ ಇಷ್ಟು ನಮಗೆ SL ಸಿಗುತ್ತಾ, ಇದನ್ನು SL ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲಿಗೆ SL ಇಟ್ಟು ನೀವು ಇಲ್ಲಿ ತನಕನೂ ನಿಮ್ಮ ಟಾರ್ಗೆಟ್ನ ಟ್ರಯಲ್ ಮಾಡ್ಬೋದು. ಈ ಥರ ನೀವು ಥಿಂಕ್ ಮಾಡಿದ್ರೆ ನಿಮ್ಮ ಒಂದು SLs ಎಷ್ಟು ಇಂಪ್ರೂವ್ ಆಗುತ್ತೆ ಗೊತ್ತಾ? ಆ್ಯಂಡ್ ನಿಮ್ಮ ಒಂದು ಟ್ರೇಡ್ಸ್ ನೀವು ತೊಗೋಬೇಕಾದ್ರೆ ಎಷ್ಟು ಕನ್ಫರ್ಮೇಷನಲ್ಲಿ ತೊಗೊತೀರ ಗೊತ್ತಾ? ಮತ್ತೆ ಇನ್ ಕೇಸ್ ಏನಾದರೂ 0.7ಗೆ ಹೋಯ್ತು ಅಂತ ಅಂದ್ಕೊಳ್ಳಿ, ಟ್ರೇಡ್ನ ಅಪ್ ಟು ಎಲ್ಲಿ ತನಕ ಹೋಲ್ಡ್ ಮಾಡ್ಬೋದು ಅಂದರೆ 0.7 ಹೋದರೆ ಅಪ್ ಟು 0.62 ಆರ್ 5 ಏನು ಮಾಡಿ 0.7 ಹೋದಾಗ ನೆಕ್ಸ್ಟ್ ನಾವೇನು ಮಾಡಿ 0.6ಗೆ ಕೆಳಗಡೆ SL ಇಟ್ಟು 20% ಮತ್ತೆ ಇನ್ನೊಂದು ಟ್ರೇಡ್ ಇನಿಷಿಯೇಟ್ ಮಾಡಿ, ಇಲ್ಲಾಂದರೆ SLನ ತೆಗೆದು ಮೇಲಿಡಿ. ಈ ಥರ ಥಿಂಕ್ ಮಾಡಿದ್ರೆ ನಿಮ್ಮ ಒಂದು ಟ್ರೇಡಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜಸ್ಟ್ ನ್ಯೂಸ್ ಯಾವ್ದು ಬಂದಿತ್ತು ಅನ್ನೋದನ್ನ ನಾವು ಎಲ್ಲಿ ನೋಡೋದು ಅಂತ ಇವಾಗ ಕ್ಲಿಯರಾಗಿ ಅನಾಲಿಸಿಸ್ನ ಮಾಡೋಣ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಲೈಕ್ ಟ್ರೇಡ್ಸ್ ಹೆಂಗೆ ತೊಗೊಳೋದು. ಇಲ್ಲಿ ನಾನು ಟ್ರೇಡ್ಸ್ನ ತೊಗೊಂಡಿದ್ದೆ. ನಿಯರ್ಲಿ ಐ ಕ್ಯಾಪ್ಚರ್ ಅರೌಂಡ್ 40 to 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಟ್ರೇಡ್ ಕೂಡ ಇನ್ನು ಹೋಲ್ಡಿಂಗಲ್ಲಿದೆ. ಜಸ್ಟ್ ಸುಮ್ಮನೆ ಇವಾಗ ಗೂಗಲ್ ಆರ್ ಕ್ರೋಮಿಗೆ ಬನ್ನಿ. ಗೂಗಲ್ ಆರ್ ಕ್ರೋಮ್, ಜಸ್ಟ್ ಫಾರೆಕ್ಸ್ ಫ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ. ಫಾರೆಕ್ಸ್ ಫ್ಯಾಕ್ಟ್ರಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕ್ಯಾಲೆಂಡರ್ ಅಂತ ಸಿಗುತ್ತೆ. ಈ ಕ್ಯಾಲೆಂಡರಲ್ಲಿ ಸೊ ನಿನ್ನೆ ಆಗಿರುವಂಥ ನ್ಯೂಸ್ನ ನೋಡಿ, ಮೇಜರ್ ನ್ಯೂಸ್ನ ನೋಡಿ, ಆ್ಯಂಡ್ ಇವತ್ತು ಬರೋವಂಥ ನ್ಯೂಸ್ನ ನೋಡಿ. ಆ್ಯಕ್ಚುಲಿ ಮಾರ್ಕೆಟ್ಗೆ ಮುಂಚೆನೇ ಗೊತ್ತಾಗುತ್ತೆ ಇವತ್ತು ಬರೋ ನ್ಯೂಸು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ನಿನ್ನೆನೇ ಮಾರ್ಕೆಟು ಆಲ್ರೆಡಿ ರಿಯಾಕ್ಟ್ ಆಗಿದೆ. ಇನ್ ಕೇಸ್ ಇವತ್ತು ಇನ್ನೂ ಅನ್ಕೊಂಡಿದ್ದಕ್ಕಿಂತ ಅನ್ಕೊಂಡಿದ್ದು ಬರುತ್ತೆ ಅಂತ ಆಲ್ರೆಡಿ ನಿನ್ನೆ ಮಾರ್ಕೆಟ್ ಬಿದ್ದಿದೆ. ಇನ್ ಕೇಸ್ ಅದಕ್ಕಿಂತ ಏನಾದರೂ ಸ್ಟ್ರಾಂಗ್ ಆಗಿ ಬಂತು ಅಂದರೆ ಮಾರ್ಕೆಟ್ ಇನ್ನೂ ಬೀಳುತ್ತೆ ಇವತ್ತು. ಇನ್ ಕೇಸ್ ಅದಕ್ಕಿಂತ ಲೋವರಲ್ಲಿ ಬಂದರೆ ಇವತ್ತು ಮಾರ್ಕೆಟ್ ರಿಕವರಿ ಮೂಡಲ್ಲಿ ಇರುತ್ತೆ. ಸೊ ಇಲ್ಲಿ ನಾನು ಏನು ಅರ್ಥ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ 0.6ಗೆ ಏನಕ್ಕೆ ಮಾರ್ಕೆಟ್ ಇವಾಗ ಹೋಗುತ್ತೆ ಅಂದರೆ, ಸಿ ದಿಸ್ ಲೆವೆಲ್. ಎಕ್ಸಾಂಪಲ್ ಇವತ್ತು ನ್ಯೂಸ್ ಇರೋದು ಯಾವಾಗ? 6 PM ಅಂದರೆ ಸಂಜೆ 6 PM ನ್ಯೂಸ್ ಇದ್ದಾಗ ಇನ್ನೂ ಮಾರ್ಕೆಟಿಗೆ ಟೈಮ್ ಇದೆ, ಮಾರ್ಕೆಟ್ ಸ್ವಲ್ಪ ರಿಕವರಿ ಆಗಲಿಕ್ಕೆ.
ನಾನು ಆಲ್ರೆಡಿ ನಿನ್ನೆ ನ್ಯೂಸ್ನ ಯಾವ ರೀತಿ ನೋಡೋದು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. 0.6ಗೆ ಹೋದಾಗ್ಲೇ ನಮಗೆ ಮೇಜರ್ ಆಗಿ 0.6ಗೆ ಹೋಗೋಕೆ ಇನ್ನೂ ಟೈಮ್ ಇದೆ. ಆ್ಯಂಡ್ ಮೇಜರ್ ನ್ಯೂಸ್ ಎಲ್ಲಿ ತೋರಿಸುತ್ತೆ, ರೆಡ್ ಕಲರಲ್ಲಿ ಕೋಟ್ ಆಗಿದೆ, ಅದು ನಮಗೆ ಮೇಜರ್ ನ್ಯೂಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈ ಥರ ನ್ಯೂಸ್ನ ನೋಡಿ. ಸೊ ನಮಗಿನ್ನೂ 0.6ಗೆ ಹೋಗಿ ಟೈಮಲ್ಲಿ ಕನ್ಸಾಲಿಡೇಟ್ ಆಗಿ ಅದಾದಮೇಲೆ 6 PM ಏನಾದರೂ ಬ್ಯಾಡ್ ನ್ಯೂಸ್ ಅಕ್ಕರ್ ಆದರೆ ನಮಗೆ ಖಂಡಿತ ಮಾರ್ಕೆಟಲ್ಲಿ ಒಂದು ಒಳ್ಳೆ ಫಾಲ್ ಇದೆ. ಆ ಫಾಲ್ ಎಲ್ಲಿ ತನಕ ಬರುತ್ತೆ? ಸೊ ನಾನೇನು ಹೇಳಿದ್ದೆ, 3990 ಅಂದರೆ 3990 ತನಕ ಮಾರ್ಕೆಟ್ ಮತ್ತೆ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ 3990 ಆರ್ 980 ಏನಾದರೂ ನಿಮ್ಮ ಮೆಸೇಜ್ ಇಟ್ಟಿದ್ದೇನಾದರೂ ಇಟ್ಟಾಯಿತು ಅಂದರೆ ಡೌನ್ ಸೈಡಲ್ಲಿ ಮತ್ತೆ ಮೇಜರ್ ಫಾಲ್ ಬರುವಂಥ ಚಾನ್ಸಸ್ ಇದೆ. ಈ ಥರ ನೀವು ಅನಾಲಿಸಿಸ್ನ ಮಾಡಬೇಕು ನಿಮ್ಮ ಟ್ರೇಡಿಂಗ್ ಸೆಟಪ್ಪಲ್ಲಿ ಇದ್ದಾಗ. ಸೊ ಐ ಥಿಂಕ್ ಇವತ್ತಿನ ಅನಾಲಿಸಿಸ್ ಎಲ್ರಿಗೂ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಇವೇನು 6 PMಗೆ ಮೇಜರ್ ನ್ಯೂಸ್ ಇದೆ. 6 PM ಮತ್ತು 7:30 ಅಂದರೆ ಫೆಡ್ ಚೇರ್ಮನ್ಸ್ ಟೆಸ್ಟಿಫೈಸ್ ಅಂತ ಏನಿದೆ, ಸೊ ಆ ನ್ಯೂಸ್ ಬರೋ ತನಕ ವೆಯ್ಟ್ ಮಾಡಿ ಒಂದು ಒಳ್ಳೆ ಪೊಸಿಷನ್ಸ್ನ ಕ್ಯಾರಿ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಟ್ರೇಡರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಅವರಿಗೂ ಕೂಡ ನ್ಯೂಸ್ ಬಗ್ಗೆ ತಿಳಿಸಿ ಆ್ಯಂಡ್ ಮೇಜರ್ ಅನಾಲಿಸಿಸ್ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.